ಅಪ್ಪ, ನಿಮ್ಮ ಬಳಿ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು. ಇವತ್ತು ಬಿಡುವಾಗಿದ್ದೀರಾ ಅಪ್ಪ? ಮಗ ಕಾರ್ತಿಕ್ನ ಮಾತು ಕೇಳಿ ತಂದೆ ನಟರಾಜ್ ನಗುತ್ತಾ, ನಿನಗಿಂತ ಮುಖ್ಯವಾದ್ದು ನನಗೇನಿದೆ ಕಂದ, ಖಂಡಿತ ಸಿಗ್ತೀನಿ. ಅಪ್ಪನ ಮಾತಿನಿಂದ ಖುಷಿಗೊಂಡ ಕಾರ್ತಿಕ್, ಸರಿ ಅಪ್ಪ, ಸಂಜೆ 6 ಗಂಟೆಗೆ ಕಾಫಿ ಶಾಪಲ್ಲಿ ಭೇಟಿಯಾಗೋಣ, ಅಲ್ಲಿ ನಿನಗೊಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಕಾರ್ತಿಕ್ ಅಲ್ಲಿಂದ ಹೊರಡುತ್ತಾನೆ. ಮುಸ್ಸಂಜೆ ಕಾಫಿ ಶಾಪ್ನಲ್ಲಿ ಅಪ್ಪ ಮಗ ಭೇಟಿಯಾಗಿದ್ದಾರೆ. ಇಬ್ಬರು ಕಾಫಿ ಸವಿಯುತ್ತಿದ್ದಾರೆ. ನಟರಾಜ್ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತವೆ. ಕಾರ್ತಿಕ್ ನನ್ನನ್ನೇ ಕೇಳಿ ಬರಹ ಹೇಳಿದ್ದು, ಇವತ್ತು ಏನೋ ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿದ. ಕಾರ್ತಿಕ್ ಕೊಡಬಹುದಾದಂಥ ಸರ್ಪ್ರೈಸ್ ಏನಿರಬಹುದು ಎಂದು ನಟರಾಜ್ ಆಲೋಚಿಸುವ ಹೊತ್ತಿಗೆ ಅಲ್ಲಿಗೆ ಒಬ್ಬ ಸುಂದರ ಯುವತಿ ಎಂಟ್ರಿ ಕೊಡ್ತಾಳೆ. ಅವಳನ್ನು ನೋಡಿ ಖುಷಿಗೊಂಡ ಕಾರ್ತಿಕ್ ಅವಳನ್ನು ಸ್ವಾಗತಿಸಿ ಅಪ್ಪನಿಗೆ ಅವಳನ್ನು ಪರಿಚಯಿಸುತ್ತಾನೆ. ಅಪ್ಪ, ಇವಳು ಕೃತಿಕಾ ಅಂತ, ನನ್ನ ಗರ್ಲ್ ಫ್ರೆಂಡ್. ಇವಳನ್ನೇ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಪ್ಪ ಅಂತಾನೆ. ನಟರಾಜ್ ಆ ಹುಡುಗಿನ ನೋಡ್ತಾನೆ. ಈ ಹುಡುಗಿನ ಎಲ್ಲೋ ನೋಡಿದ್ದೀನಲ್ವಾ ಅಂತ ಅಂದುಕೊಳ್ಳುವ ಹೊತ್ತಿಗೆ ಕೃತಿಕಾ ಹಾಗೂ ಕಾರ್ತಿಕ್ ಅಲ್ಲಿಂದ ಹೊರಡುತ್ತಾರೆ. ಮನೆಗೆ ಬಂದ ನಟರಾಜ್ಗೆ ನಿದ್ರೆ ಬರೋಲ್ಲ. ಸಂಜೆ ಕಾರ್ತಿಕ್ ಪರಿಚಯಿಸಿದ ಆ ಹುಡುಗಿನ ನಾನು ಎಲ್ಲೋ ನೋಡಿದ್ದೀನಿ ಎಂದು ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ತಾನು ಆಗಾಗ ಹೋಗಿ ಬರುತ್ತಿದ್ದ ಬಾಡಿ ಮಸಾಜ್ ಸ್ಪಾ ನೆನಪಾಗುತ್ತೆ. ಆ ಸ್ಪಾನಲ್ಲಿ ಕೆಲಸ ಮಾಡೋ ಹುಡುಗಿ ಇವಳು. ಅಷ್ಟೇ ಅಲ್ಲ, ಅಲ್ಲಿ ಲೈಂಗಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದ ಹುಡುಗಿ ಇವಳು. ನಟರಾಜ್ ಶಾಕ್ ಆಗ್ತಾನೆ. ತಾನು ಮುಖವಾಡ ಧರಿಸಿ ಅಲ್ಲಿಗೆ ಹೋಗಿ ಬರುವುದರಿಂದ ಆ ಹುಡುಗಿ ನನ್ನ ಗುರುತು ಪತ್ತೆ ಹಚ್ಚಿಲ್ಲ. ಆದರೆ ಅವಳ ಗುರುತು ನನಗೆ ಚೆನ್ನಾಗಿ ನೆನಪಿದೆ. ನಾನು 2-3 ಬಾರಿ ಇವಳೊಡನೆ ದೈಹಿಕ ಸಂಪರ್ಕ ಕೂಡ ಮಾಡಿದ್ದೇನೆ. ಛೇ, ಅಂದರೆ ನನ್ನ ಮಗ ಕಾರ್ತಿಕ್ ಆ ಹುಡುಗಿನ ಮದುವೆ ಆಗ್ತಾನ? ಅದು ಲೈಂಗಿಕ ಕಾರ್ಯಕರ್ತೇನಾ? ಇಲ್ಲ, ನೋ, ಅದು ಆಗಬಾರ್ದು. ನನ್ನ ಮಗನಿಗೆ ಅವಳ ಹಿನ್ನೆಲೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೇಗಾದರೂ ಮಾಡಿ ಅವರಿಬ್ಬರ ಸಂಬಂಧನ ಬ್ರೇಕಪ್ ಮಾಡಿಸ್ಬೇಕು. ನಟರಾಜ್ ನಿರ್ಧರಿಸ್ತಾನೆ. ಬೆಳಗಾಗುತ್ತೆ. ಮಗನ ವಿಚಾರವಾಗಿ ಆಲೋಚಿಸುತ್ತಾ ರಾತ್ರಿ ಪೂರ ನಿದ್ದೆಗಿಟ್ಟಿರುತ್ತಾನೆ ನಟರಾಜ್. ಬೆಳಿಗ್ಗೆ ತಿಂಡಿ ತಿನ್ನಲು ಕೂಡ ನಟರಾಜ್ಗೆ ಮನಸ್ಸಾಗುವುದಿಲ್ಲ. ಕಾರ್ತಿಕ್ ಬಂದು, ಯಾಕಪ್ಪ ಡಲ್ಲಾಗಿದ್ದೀರಾ? ಮಗನ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ನಟರಾಜ್ಗೆ ಹೊಳೆಯುವುದಿಲ್ಲ. ಆದರೂ ಸಾವರಿಸಿಕೊಂಡು, ಕೃತಿಕಾ ಬಗ್ಗೆ ಎಲ್ಲ ಗೊತ್ತಾಪ ನಿನಗೆ ಎಂದು ನಟರಾಜ್ ಮಗನನ್ನು ಪ್ರಶ್ನಿಸ್ತಾನೆ. ಅಪ್ಪ, ಅವಳು ತುಂಬ ಒಳ್ಳೆ ಹುಡುಗಿಯಪ್ಪ. ನಿಮ್ಮ ಮುಂದಿರೋ ಇಡ್ಲಿಯಷ್ಟೇ ಮೃದು ಅವಳು ಎಂದು ಹೇಳಿ ಕಾರ್ತಿಕ್ ಅಲ್ಲಿಂದ ಹೊರಡುತ್ತಾನೆ. ಮಗ ಅವಳನ್ನು ತುಂಬ ಹಚ್ಚಿಕೊಂಡಿದ್ದಾನೆ. ಅವಳು ಲೈಂಗಿಕ ಕಾರ್ಯಕರ್ತೆ ಅಂತ ಹೇಗೆ ಹೇಳೋದು? ನಾನು ಕೂಡ ಅವಳೊಂದಿಗೆ ದೇಹ ಸಂಪರ್ಕ ಮಾಡಿದ್ದೀನಿ. ನಾನಷ್ಟೇ ಅಲ್ಲ, ಎಷ್ಟೋ ಪುರುಷರು ಅವಳನ್ನು ಸುಖಿಸಿದ್ದಾರೆ. ಈ ವಿಚಾರವನ್ನು ಮಗನಿಗೆ ಹೇಗೆ ಹೇಳೋದು ಎಂದು ನಟರಾಜ್ ಆಲೋಚಿಸುತ್ತಾನೆ. ಅತ್ತ ಅಪ್ಪ ಆಲೋಚಿಸುತ್ತಿರಲು ಇತ್ತ ಕಾರ್ತಿಕ್ ಹಾಗೂ ಕೃತಿಕಾ ಚಾಟಿಂಗ್ನಲ್ಲಿರುತ್ತಾರೆ. ಅವರದೇ ಆದ ಲೋಕದಲ್ಲಿ ವಿಹರಿಸುತ್ತಿರುತ್ತಾರೆ. ಏನೇ ಆಗಲಿ, ಇದು ಮಗನ ಭವಿಷ್ಯದ ಪ್ರಶ್ನೆ. ಧೈರ್ಯ ಮಾಡಿ ಮಗನಿಗೆ ನಿಜ ವಿಚಾರ ಹೇಳಿಬಿಡಬೇಕೆಂದು ನಟರಾಜ್ ತೀರ್ಮಾನಿಸುತ್ತಾನೆ. ಮಗನ ವಿಷಯವನ್ನೇ ಆಲೋಚಿಸುತ್ತಾ ಕುಳಿತಿದ್ದ ನಟರಾಜ್ ಬಳಿಗೆ ಕಾರ್ತಿಕ್ ಬರ್ತಾನೆ. ಯಾಕಪ್ಪ, ನಾನು ಕೃತಿಕಾನ ನಿಮಗೆ ಪರಿಚಯ ಮಾಡಿಸಿದಾಗಲಿಂದನೂ ನೀವು ತುಂಬ ಡಲ್ಲಾಗಿದ್ದೀರಾ, ಏನಾಯ್ತಪ್ಪ ಎಂದು ಕೇಳ್ತಾನೆ. ನಟರಾಜ್ ಗಟ್ಟಿ ಧೈರ್ಯ ಮಾಡಿಕೊಂಡು, ನೋಡು ಕಾರ್ತಿಕ್, ನೀನು ಮದುವೆ ಆಗಬೇಕು ಅಂತ ತೀರ್ಮಾನಿಸಿರೋ ಹುಡುಗಿ ಕೃತಿಕಾಳ ಚಾರಿತ್ರ್ಯ ಸರಿ ಇಲ್ಲಪ್ಪ. ಅವಳೊಬ್ಬಳು ವೇಶ್ಯೆ. ಬಾಡಿ ಮಸಾಜ್ ಸ್ಪಾನಲ್ಲಿ ಇಡನ್ ಆಗಿ ವರ್ಕ್ ಮಾಡೋ ಸೆಕ್ಸ್ ವರ್ಕರ್ ಅವಳು. ಅಪ್ಪನ ಮಾತು ಕೇಳಿ ಕಾರ್ತಿಕ್ಗೆ ಸಿಡಿಲು ಬಡಿದಂತಾಗುತ್ತೆ. ಕೃತಿಕಾಳನ್ನು ಅಪ್ಪ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಕಾರ್ತಿಕ್ಕಿಗೆ ಅನಿಸುತ್ತೆ.
ನೀವು ಸುಳ್ಳು ಹೇಳ್ತಿದ್ದೀರಿ ಅಪ್ಪ. ನಮ್ಮಿಬ್ಬರ ಪ್ರೀತಿ ನಿಮಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವಳ ನಡವಳಿಕೆನ ನಿಂದಿಸ್ತಿದ್ದೀರಾ, ಅವಳ ಚಾರಿತ್ರ್ಯ ವಧೆ ಮಾಡ್ತಿದ್ದೀರಾ ಎಂದು ಕಾರ್ತಿಕ್ ಕೋಪಗೊಳ್ತಾನೆ. ಇಲ್ಲ, ನನ್ನ ಕೃತಿಕಾ ಅಂತವಳಲ್ಲ. ಅವಳನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಟಿರೋಕ್ಕಾಗಲ್ಲ. ನಾನು ಅವಳನ್ನೇ ಮದುವೆ ಆಗ್ತೀನಿ ಎಂದು ಕಾರ್ತಿಕ್ ಅಲ್ಲಿಂದ ಹೊರಡಲು ಹೋಗ್ತಾನೆ. ಬೇಡ ಕಾರ್ತಿಕ್, ಅವಳನ್ನು ಮರೆತು ಬಿಡಪ್ಪ. ನಿನಗೆ ನಡೆ ನುಡಿ ಚೆನ್ನಾಗಿರೋ ಒಳ್ಳೆ ಹುಡುಗಿನ ನಾನು ತಂದು ಮದುವೆ ಮಾಡ್ತೀನಿ ಕಣೋ. ಪ್ಲೀಸ್ ಕಾರ್ತಿಕ್, ನನ್ನ ಮಾತು ಕೇಳಪ್ಪ ಎಂದು ನಟರಾಜ್ ಎಷ್ಟು ಹೇಳಿದರೂ ಕಾರ್ತಿಕ್ ಕೇಳುವುದಿಲ್ಲ. ಇಲ್ಲ, ನಾನು ಕೃತಿಕಾನ ನಾನು ಬಿಟ್ಟಿರೋಲ್ಲ, ಅವಳನ್ನೇ ನಾನು ಮದುವೆ ಆಗೋದು ಎಂದು ಅಲ್ಲಿಂದ ಹೊರಡುತ್ತಾನೆ. ಅಪ್ಪನ ಮಾತಿಂದ ವಿಚಲಿತನಾದಂಥ ಕಾರ್ತಿಕ್ ಕಾರನ್ನು ವೇಗವಾಗಿ ಓಡಿಸುತ್ತಾ ಕೃತಿಕಾಳನ್ನು ಭೇಟಿ ಮಾಡಲು ಹೋಗ್ತಿರ್ತಾನೆ. ಅತಿ ವೇಗವಾಗಿ ಕಾರು ಚಲಿಸುತ್ತಿರುತ್ತೆ. ಕಾರ್ತಿಕ್ ಮನಸ್ಸು ವಿಚಲಿತವಾಗಿರುತ್ತೆ. ಕಾರಿನ ವೇಗ ಕಂಟ್ರೋಲ್ಗೆ ಸಿಗೋದಿಲ್ಲ. ಕಾರ್ತಿಕ್ನ ಕಾರು ಮರಕ್ಕೆ ಡಿಕ್ಕಿಯಾಗಿ ಕಾರ್ತಿಕ್ ಸಾಯುತ್ತಾನೆ. ನೋ ಎಂದು ಕಿಟಾರನೆ ಕಿರಿಚುತ್ತಾ ನಟರಾಜ್ ನಿದ್ರೆಯಿಂದ ಮೇಲೇಳುತ್ತಾನೆ. ತಾನು ಇಲ್ಲಿವರೆಗೆ ಕಂಡದ್ದು ಕನಸು ಎಂಬ ಅರಿವಾಗುತ್ತೆ ನಟರಾಜ್ಗೆ. ತಾನು ಕೃತಿಕಾ ವಿಚಾರ ಕಾರ್ತಿಕ್ಕಿಗೆ ಹೇಳಿದ್ದು ಕನಸಲ್ಲಿ ಎಂಬುದು ಗೊತ್ತಾಗಿ ಸ್ವಲ್ಪ ಸಾವರಿಸಿಕೊಳ್ತಾನೆ. ನನ್ನ ಮಗನಿಗೆ ಈ ವಿಷಯ ಹೇಳೋದು ಹೇಗೆ ಎಂದು ಗಾಬರಿಯಾಗುವ ಹೊತ್ತಿಗೆ ಕಾರ್ತಿಕ್ ಬರ್ತಾನೆ. ಅಪ್ಪನನ್ನು ಸಮಾಧಾನಪಡಿಸ್ತಾನೆ. ಏನಾಯ್ತಪ್ಪ, ಕೆಟ್ಟ ಕನಸು ಬಿತ್ತಾ? ನೀವು ಆರ್ ಸಿನಿಮಾ ನೋಡೋದು ಕಮ್ಮಿ ಮಾಡಿ, ಅದಕ್ಕೆ ಕೆಟ್ಟ ಕನಸು ಬಿದ್ದಿದ್ದಾವೆ. ಈಗ ನೀರು ಕುಡಿದು ಮಲಕ್ಕೊಳ್ಳಿ ಎಂದು ಅಪ್ಪನನ್ನು ಮಲಗಿಸಿ ಕಾರ್ತಿಕ್ ಹೊರಡುತ್ತಾನೆ. ಮಗ ಹತ್ತ ಹೋದ ಬಳಿಕ ನಿದ್ರೆ ಬಾರದೆ ಮಗನ ಭವಿಷ್ಯವನ್ನೇ ಯೋಚಿಸುತ್ತಾ ಕುಳಿತ ನಟರಾಜ್ಗೆ ಒಂದು ಉಪಾಯ ಹೊಳೆಯುತ್ತೆ. ಕೃತಿಕಾ ನಡವಳಿಕೆ ಸರಿಯಿಲ್ಲ ಎಂಬ ವಿಚಾರವನ್ನು ಪರೋಕ್ಷವಾಗಿ ಮಗನ ಗಮನಕ್ಕೆ ತರಲು ನಿರ್ಧರಿಸುತ್ತಾನೆ. ಕೃತಿಕಾಳ ಬಗ್ಗೆ, ಅವಳ ನಡವಳಿಕೆ ಬಗ್ಗೆ ಪತ್ರ ಬರೆದು ಅದನ್ನು ಯಾರಿಗೂ ಕಾಣದಂತೆ ಮಗನ ಕಾರಲ್ಲಿರಿಸುತ್ತಾನೆ. ಆಫೀಸ್ಗೆ ಬಂದ ಕಾರ್ತಿಕ್ ಕಾರ ಬಳಿ ಸಿಕ್ಕ ಲೆಟರನ್ನು ತೆಗೆದು ಓದುತ್ತಾನೆ. ಆ ಲೆಟರ್ನಲ್ಲಿ ಕೃತಿಕಾ ಬಗ್ಗೆ ಹಾಗೂ ಅವಳ ನಡವಳಿಕೆ ಬಗ್ಗೆ ಕೆಟ್ಟದಾಗಿ ಬರೆದಿರುತ್ತಾರೆ. ಈ ಲೆಟರ್ ಯಾರು ಬರೆದಿರಬಹುದೆಂದು ಕಾರ್ತಿಕ್ ಆಲೋಚಿಸುತ್ತಾನೆ. ಎಂದಿನಂತೆ ಸಂಜೆ ಪಾರ್ಕ್ನಲ್ಲಿ ಸಿಕ್ಕಂಥ ಕೃತಿಕಾಳ ಬಳಿ ಈ ಲೆಟರ್ ವಿಚಾರ ಮಾತನಾಡುತ್ತಾನೆ. ಆ ಲೆಟರ್ನ ವಿಚಾರ ತಿಳಿದು ಕೃತಿಕಾ ಸ್ವಲ್ಪ ತಬ್ಬಿಬ್ಬಾಗುತ್ತಾಳೆ. ಅವಳ ಮುಖದಲ್ಲಿನ ಆತಂಕವನ್ನು ಗಮನಿಸಿದ ಕಾರ್ತಿಕ್ ಅವಳಿಗೆ ಧೈರ್ಯ ಹೇಳಿ ತಾನು ಎಂದೂ ನಿನ್ನ ಕೈ ಬಿಡುವುದಿಲ್ಲವೆಂದು ಪ್ರಾಮಿಸ್ ಮಾಡುತ್ತಾನೆ. ಮನೆಗೆ ಬಂದ ಕಾರ್ತಿಕ್ ಅಪ್ಪನ ಬಳಿ ಕೂಡ ಆ ಲೆಟರ್ ವಿಚಾರವನ್ನು ಪ್ರಸ್ತಾಪಿಸುತ್ತಾನೆ. ಯಾರು ಏನೇ ಅಂದರೂ ಕೃತಿಕಾ ಮೇಲೆ ನನಗೆ ನಂಬಿಕೆ ಇದೆ. ಅವಳನ್ನೇ ಮದುವೆ ಆಗ್ತೀನಿ, ಅವಳನ್ನು ನಾನು ಕೈ ಬಿಡೋಲ್ಲ ಎಂದು ತನ್ನ ಅಚಲ ನಿರ್ಧಾರವನ್ನು ತಂದೆ ನಟರಾಜ್ ಬಳಿ ಹೇಳುತ್ತಾನೆ. ಏನು ಮಾಡೋದು, ಲೆಟರ್ ಪ್ಲಾನ್ ಕೂಡ ಫೇಲ್ ಆಯ್ತಲ್ಲ ಎಂದು ಆಲೋಚಿಸಿದ ನಟರಾಜ್ ಕಾರ್ತಿಕ್ನ ಮನಸ್ಸಲ್ಲಿ ಕೃತಿಕಾ ಆಳವಾಗಿ ಬೇರೂರಿದ್ದಾಳೆ. ಕಾರ್ತಿಕ್ ಮನಸ್ಸು ಬದಲಾಯಿಸೋದು ಕಷ್ಟ ಇದೆ. ನಾನೀಗ ಕೃತಿಕಾಳನ್ನೇ ಟಾರ್ಗೆಟ್ ಮಾಡಿ ಅವಳು ನಿರ್ಧಾರವನ್ನು ಬದಲಾಯಿಸುವಂತೆ ಮಾಡಬೇಕು. ಅವಳು ಕಾರ್ತಿಕ್ನನ್ನು ಮರೆಯುವಂತೆ ಮಾಡಬೇಕೆಂದು ನಟರಾಜ್ ನಿರ್ಧರಿಸುತ್ತಾನೆ. ಕೃತಿಕಾಳಿಗೆ ಅನಾಮಿಕನಂತೆ ಮುಸುಕು ಧರಿಸಿ ಕಾಲ್ ಮಾಡಿದ ನಟರಾಜ್, ನೀನು ಕಾರ್ತಿಕ್ನನ್ನು ಮರೆತು ಬಿಡು, ಇಲ್ಲ ಅಂದರೆ ನಿನ್ನನ್ನು ಸಾಯಿಸ್ತೀನಿ. ನಿನ್ನಂಥ ಲಜ್ಜೆಗೆಟ್ಟ ಹೆಂಗಸು ಕಾರ್ತಿಕ್ನಂಥ ಅಮಾಯಕನನ್ನು ಮೋಸ ಮಾಡೋದು ನನಗಿಷ್ಟ ಇಲ್ಲ. ನಿನ್ನ ಬಗ್ಗೆ ಕಾರ್ತಿಕ್ ತಂದೆ ನಟರಾಜ್ಗೆ ನಿಜ ಹೇಳಿಬಿಡ್ತೀನಿ ಎಂದು ಬೆದರಿಕೆ ಹಾಕ್ತಾನೆ. ಅನಾಮಿಕನೊಬ್ಬನಿಂದ ಬಂದ ಬೆದರಿಕೆ ಕರೆಗೆ ಕೃತಿಕಾ ತಂಡ ಹೊಡೆದು ಬಿಡ್ತಾಳೆ. ಏನಪ್ಪ ಮಾಡೋದು, ನನ್ನ ನೈಜ ಬಣ್ಣ ಕಾರ್ತಿಕ್ಗೆ ಹಾಗೂ ಅವರ ಅಪ್ಪನಿಗೆ ಗೊತ್ತಾದರೆ ಹೇಗೆ ಎಂದು ಭಯ ಬೀಳ್ತಾಳೆ. ಬೆಳಿಗ್ಗೆ ಕಾರ್ತಿಕ್ನನ್ನು ಭೇಟಿಯಾದ ಕೃತಿಕಾ ರಾತ್ರಿ ಯಾರೋ ಒಬ್ಬ ಕರೆ ಮಾಡಿ ನಿನ್ನ ಮರೆತು ಬಿಡು, ಇಲ್ಲ ಅಂದರೆ ನಿನ್ನ ಬಗ್ಗೆ ಕೆಟ್ಟದಾಗಿ ಕಾರ್ತಿಕ್ಗೆ ಅಪಪ್ರಚಾರ ಮಾಡ್ತೀನಿ, ಕಾರ್ತಿಕ್ ತಂದೆ ಬಳಿ ಅಪಪ್ರಚಾರ ಮಾಡ್ತೀನಿ ಅಂತ
ನನಗೆ ಧಮಕಿ ಹಾಕಿದ ಅಂತ ಹೇಳ್ತಾಳೆ. ನಾವಿಬ್ಬರು ಪ್ರೀತಿಸೋದು ಯಾರಿಗೋ ಇಷ್ಟ ಅಲ್ಲ ಅಂತ ಕಾಣುತ್ತೆ, ಅದಕ್ಕೆ ನೆನ್ನೆ ಲೆಟರ್ ಬರೆದಿದ್ದಾರೆ, ಈಗ ನೋಡಿದ್ರೆ ಫೋನ್ ಮಾಡಿದ್ದಾರೆ ಅಂತಿದೆಯಾ. ಅವರು ಎಷ್ಟೇ ಅಪಪ್ರಚಾರ ಮಾಡಲಿ, ನಾನಾಗಲಿ ನಮ್ಮ ಡ್ಯಾಡಿ ಆಗಲಿ ನಂಬಲ್ಲ. ನೀನು ನಿಶ್ಚಿಂತೆಯಿಂದ ಇರು. ಆ ಫೋನ್ ಮಾಡಿದವನು ಯಾರು ಅಂತ ಕಂಡುಹಿಡಿಯೋಣ, ಬುದ್ಧಿ ಕಲಿಸೋಣ. ಯಾವುದಕ್ಕೂ ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ಕೃತಿಕಾಳನ್ನು ಸಮಾಧಾನಪಡಿಸ್ತಾನೆ ಕಾರ್ತಿಕ್. ಅಂದು ರಾತ್ರಿ ಕಾರ್ತಿಕ್ಕಿಗೆ ನಿದ್ರೆ ಬರೋಲ್ಲ. ಕೋಣೆಯಿಂದ ಹೊರಗೆ ಬಂದ ಅವನಿಗೆ ಆ ಅರ್ಧ ರಾತ್ರಿಯಲ್ಲಿ ಅಪ್ಪ ಕಾರನ್ನು ತೆಗೆದುಕೊಂಡು ಹೊರಗೆ ಹೋಗ್ತಿರೋದು ಕಾಣುತ್ತೆ. ಇಷ್ಟೊತ್ತಿನಲ್ಲಿ ಅಪ್ಪ ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋ ಕುತೂಹಲ ಕಾರ್ತಿಕ್ಗೆ ಮೂಡುತ್ತೆ. ಸೂರ್ಯೋದಯ. ಬೆಳಿಗ್ಗೆ ಕಾರ್ತಿಕ್ಗೆ ಫೋನ್ ಬರುತ್ತೆ. ಕಾರ್ತಿಕ್ಗೆ ಫೋನ್ ಮಾಡಿದ್ದ ಪೊಲೀಸ್ ಅಧಿಕಾರಿ ಕೃತಿಕಾಳ ಮರ್ಡರ್ ಆಗಿರುವ ವಿಚಾರ ಹೇಳ್ತಾರೆ. ಕಾರ್ತಿಕ್ ಫುಲ್ ಶಾಕ್ ಆಗ್ತಾನೆ. ಪೊಲೀಸರು ಕ್ರೈಮ್ ಸ್ಪಾಟ್ನಲ್ಲಿ ಸಿಕ್ಕ ಕೃತಿಕಾಳ ಮೊಬೈಲ್ನಲ್ಲಿ ಕಾರ್ತಿಕ್ನ ನಂಬರ್ ಇದ್ದದ್ದು ಗಮನಿಸಿ ಅವನಿಗೆ ಫೋನ್ ಮಾಡಿರುತ್ತಾರೆ. ಕಾರ್ತಿಕ್ನನ್ನು ಸ್ಟೇಷನ್ನಿಗೆ ಕರೆಸಿಕೊಂಡು ವಿಚಾರಣೆಗೊಳಪಡಿಸುತ್ತಾರೆ. ಆಗ ಕಾರ್ತಿಕ್ ಪೊಲೀಸ್ ಅಧಿಕಾರಿ ಬಳಿ ಕೃತಿಕಾ ಹಾಗೂ ತನ್ನ ಸಂಬಂಧವನ್ನು ವಿವರಿಸುತ್ತಾನೆ. ತಾವಿಬ್ಬರೂ ಲವ್ವರ್ಸ್ ಎಂದು ಹೇಳುತ್ತಾನೆ. ಅವಳಿಗೆ ನಿನ್ನೆ ಬೆದರಿಕೆ ಕರೆ ಬಂದ ವಿಚಾರವನ್ನು ತಿಳಿಸುತ್ತಾನೆ. ಪೊಲೀಸರು ಆ ಕರೆ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚುತ್ತೇವೆಂದು ಹೇಳುತ್ತಾರೆ. ಭಾರವಾದ ಮನಸ್ಸಿನೊಂದಿಗೆ ಕಾರ್ತಿಕ್ ಅಲ್ಲಿಂದ ಹೊರಡುತ್ತಾನೆ. ಮನೆಗೆ ಬಂದ ಕಾರ್ತಿಕ್ ತನ್ನ ಪ್ರೇಯಸಿ ಕೃತಿಕಾಳ ಕೊಲೆ ಯಾರು ಮಾಡಿರಬಹುದೆಂದು ಆಲೋಚಿಸುವಾಗ ಅವನಿಗೆ ತಂದೆಯ ನಡವಳಿಕೆ ಬಗ್ಗೆ ಅನುಮಾನ ಬರುತ್ತೆ. ತಾನು ಕೃತಿಕಾಳನ್ನು ಮದುವೆ ಆಗ್ತೀನಿ ಅಂದಾಗಿಂದಲೂ ಅಪ್ಪ ಒಂಥರ ಇದ್ದಾರೆ. ನನ್ನ ಜೊತೆ ಮಾಮೂಲಾಗಿ ಮಾತಾಡೋಲ್ಲ, ಯಾವಾಗಲೂ ಏನನ್ನೂ ಯೋಚಿಸ್ತಾ ಇರ್ತಿದ್ರು. ನಿನ್ನೆ ರಾತ್ರಿ ಅಷ್ಟೊತ್ತಿನಲ್ಲಿ ಒಬ್ಬರೇ ಎಲ್ಲಿಗೆ ಹೋಗಿದ್ರು? ಅವರು ವಾಪಸ್ ಬಂದಾಗ ಅವರ ಕೈ ಕೆಂಪಗಾಗಿತ್ತು. ಅದೇನು ರಕ್ತನ? ಒಂದು ವೇಳೆ ನಮ್ಮ ತಂದೆಯೇ ಕೃತಿಕಾಳನ್ನು ಸಾಯಿಸಿಬಿಟ್ರ? ಕಾರ್ತಿಕ್ ಆಲೋಚಿಸುತ್ತಾನೆ. ಒಂದು ಕ್ಷಣ ಗಾಬರಿಗೊಳಗಾಗ್ತಾನೆ. ಇತ್ತ ಕೃತಿಕಾ ಮರ್ಡರ್ ಆದ ದಿನ ರಾತ್ರಿ ಕೃತಿಕಾಳ ಮನೆಯ ಬಳಿಗೆ ನಟರಾಜ್ ಕಾರಲ್ಲಿ ಬಂದು ಅಲ್ಲಿ ಅನುಮಾನಾಸ್ಪದವಾಗಿ ಓಡಾಡಿರುವ ದೃಶ್ಯವು CCTVಯಲ್ಲಿ ಸೆರೆಯಾಗಿರುತ್ತೆ. ಅದನ್ನು ಪೊಲೀಸ್ ಅಧಿಕಾರಿಯು ನೋಡಿ ಅನುಮಾನಗೊಂಡು ನಟರಾಜ್ನನ್ನು ಸ್ಟೇಷನ್ಗೆ ಕರೆಸಿ ವಿಚಾರಣೆಗೊಳಪಡಿಸ್ತಾರೆ. ಆಗ ಗಾಬರಿಗೊಂಡ ನಟರಾಜ್ ತಾನು ಆ ಕೃತಿಕಾ ಮನೆ ಹತ್ತಿರ ಹೋಗಿದ್ದು ನಿಜ, ಆದರೆ ಅವಳ ಸಾವಿಗೂ ನನಗೂ ಸಂಬಂಧ ಇಲ್ಲ. ನಾನು ಹೋಗಿದ್ದ ಉದ್ದೇಶ ಇಷ್ಟೇ, ಕೃತಿಕಾಳನ್ನು ನನ್ನ ಮಗ ಕಾರ್ತಿಕ್ ಮದುವೆಯಾಗುವುದು ನನಗಿಷ್ಟ ಇಲ್ಲ. ಯಾಕೆಂದರೆ ಕೃತಿಕಾ ಒಬ್ಬಳು ವೇಶ್ಯೆ, ಅಂಥವಳನ್ನು ನನ್ನ ಮನೆ ಸೊಸೆ ಮಾಡಿಕೊಳ್ಳಲು ನನಗಿಷ್ಟ ಇಲ್ಲ. ಅವರಿಬ್ಬರ ಸಂಬಂಧವನ್ನು ಬ್ರೇಕ್ ಮಾಡಬೇಕೆಂದು ಮಂತ್ರವಾದಿಯೊಬ್ಬರ ಬಳಿ ಮಂತ್ರಿಸಿದ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಕೃತಿಕಾಳ ಮನೆಯ ಬಳಿ ಇಟ್ಟು ಬರಲು ಹೋಗಿದ್ದೆ ಅಷ್ಟೇ ಎಂದು ನಟರಾಜ್ ಹೇಳಿಕೊಳ್ಳುತ್ತಾನೆ. ಆಗ ಪೊಲೀಸರಿಗೆ ನಟರಾಜ್ ಕೊಲೆಗಾರ ಅಲ್ಲ ಎಂದು ಖಾತರಿಯಾಗುತ್ತೆ. ಹಾಗಾದರೆ ಕೃತಿಕಾಳನ್ನು ಕೊಂದವರ್ಯಾರು? ಪೊಲೀಸ್ ಅಧಿಕಾರಿ ಆಲೋಚಿಸುತ್ತಾರೆ. ಇದೇ ಪ್ರಶ್ನೆ ನಿಮ್ಮಲ್ಲೂ ಮೂಡ್ತಿದೆ ಅಲ್ವಾ? ಕೃತಿಕಾಳ ಹತ್ಯೆ ಎಂದೇ ಇರುವ ಆ ಕಾಣದ ಕೈ ಯಾವುದು? ಆ ಕೊಲೆಗಾರ ಯಾರು? ಉತ್ತರ ಮುಂದಿನ ಸಂಚಿಕೆಯಲ್ಲಿ.